ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾವಾಗುವುದು ಶುರುವಾಗಲಿದೆ. ಯಾವಾಗ ಎಂಬ ಮಾಹಿತಿ ಬಂದಿದೆ. ಗ್ರಾಹಕರಿಗೆ ಮುಖ್ಯವಾದ ಮಾಹಿತಿ. ಬ್ಯಾಂಕ್ ಖಾತೆಗಳಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ. 8 ಬ್ಯಾಂಕು ಗ್ರಾಹಕರಿಗೆ ಗುಡ್ ನ್ಯೂಸ್. ಮತ್ತೊಂದೆಡೆಯಲ್ಲಿ ಮತ್ತೆ ಶಾಲೆಗಳು ಬಂದ್ ಆಗಲಿದೆ. ದಸರಾ ರಜೆ ವಿಸ್ತರಣೆ, ಸಿಎಂ ಸಿದ್ದರಾಮಯ್ಯರ ಸಭೆ, ಸಿಎಂ ಅವರ ದೊಡ್ಡ ಘೋಷಣೆ, ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ. ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದರಲ್ಲಿ ಮತ್ತೊಂದು ಹೊಸ ನಿಯಮ. ಇವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ. ಲಕ್ಷಾಂತರ ಮತ್ತೆ ಹೊಸ ಬಿಪಿಎಲ್ ಕಾರ್ಡು ರದ್ದಾಗಲಿವೆ. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಚಿನ್ನ ಬೆಳ್ಳಿ ಮತ್ತೆ ಏರಿಕೆ. ಚಿನ್ನ ಮುಟ್ಟೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಇವತ್ತಿನ ರೇಟ್ ಎಷ್ಟಿದೆ, ಇನ್ನು ಎಷ್ಟು ಏರಿಕೆ ಆಗುತ್ತೆ, ನೀವು ಯಾವಾಗ ಖರೀದಿ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ಸಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಕಂತು ನಿಮ್ಮ ಖಾತೆಗೆ ಜಮೆ ಆಗುತ್ತಿದೆಯಾ, ಇಲ್ಲಿವರೆಗೆ ಎಷ್ಟು ಕಂತು ಬಂದಿದೆ ಎಂಬುದನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಾವು ಓದುತ್ತೇವೆ ಮತ್ತು ರಿಪ್ಲೈ ಕೂಡ ಮಾಡುತ್ತೇವೆ. ಇದೀಗ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ. ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಕಂತು ಜಮೆ ಆಗಬೇಕಾಗಿತ್ತು. ಆದರೆ ಆ ಒಂದು ಕಂತು ಈಗ ತಡವಾಗಿ ಮಹಿಳೆಯರ ಖಾತೆಗೆ ಜಮೆ ಆಗುವುದು ಶುರುವಾಗಿದೆ. ಹೌದು, ಜುಲೈ ತಿಂಗಳ 23ನೇ ಕಂತು ಇದೀಗ ಫಲಾನುಭವಿಗಳ ಖಾತೆಗೆ ಜಮೆ ಆಗ್ತಾ ಇದೆ ಸ್ನೇಹಿತರೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಜಮೆ ಆಗುತ್ತಿರುವುದು ಈಗ ವರದಿಯಾಗಿದೆ. ನಿಮ್ಮ ಖಾತೆಗೂ ಜುಲೈ ತಿಂಗಳ 23ನೇ ಕಂತು ಜಮೆ ಆಗಿದೆಯಾ? ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಈ ಒಂದು ಹಿಂದೆ ಸೆಪ್ಟೆಂಬರ್ 20ರಂದು ಜುಲೈ 23ನೇ ಕಂತು ಬಿಡುಗಡೆ ಮಾಡಲಾಗಿತ್ತು. ಈಗ ಆ ಒಂದು ಕಂತು ಮಹಿಳೆಯರ ಖಾತೆಗೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಜಮೆ ಆಗುತ್ತಿರುವುದು ವರದಿಯಾಗಿದೆ. ಇನ್ನಿದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಿಸಿದ ಸಮಸ್ಯೆಗಳನ್ನು ಸರಿಪಡಿಸಿ ಎಂದು ಅಧಿಕಾರಿಗಳಿಗೆ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಅಧ್ಯಕ್ಷರಾಗಿರುವ ಚಿಕ್ಕಲಿಂಗಯ್ಯ ಎನ್ನುವರು ಮಂಡ್ಯದಲ್ಲಿ ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇತರೆ ಯೋಜನೆಗಳಿಗೆ ಹೋಲಿಸಿದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಾಗಿ ಸಮಸ್ಯೆ ಕಂಡು ಬರ್ತಿದೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆ ನೀವು ಬಗೆಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ಮಧ್ಯೆ ಮಾತನಾಡಿದಂಥವರು ಮಂಡ್ಯ ಜಿಲ್ಲೆಯೊಂದರಲ್ಲೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದುವರೆಗೆ 12,000 ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ತಲುಪಿಲ್ಲ. ಯಾಕೆ ತಲುಪಿಲ್ಲ ಎಂಬುದನ್ನು ನೀವು ನೋಡಿ ಮತ್ತು ಈ ಸಮಸ್ಯೆ ಪರಿಹರಿಸುವಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎಂದು ಸಭೆಯಲ್ಲಿ ಸೂಚನೆ ಕೊಟ್ಟಿರುವಂಥದ್ದು. ನೀವು ಕೂಡ ಮಂಡ್ಯ ಜಿಲ್ಲೆಯವರಾಗಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಈಗ ಮಾಹಿತಿ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ 11 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದು ಅವರ ಖಾತೆಗೆ ಇಲ್ಲಿವರೆಗೆ 22 ಕಂತು ಜಮೆ ಆಗಿದೆ. ಹೌದು ಗೆಳೆಯರೆ, ಬೆಂಗಳೂರು ಬೆಳಗಾವಿ ಸೇರಿದಂತೆ ಇತರೆ ನಗರದ ಜಿಲ್ಲೆಯ ಫಲಾನುಭವಿಗಳಿಗೆ 22ನೇ ಕಂತಿನವರೆಗೆ ಹಣ ಜಮೆ ಆಗಿದೆ. ಇದೀಗ 23ನೇ ಕಂತು ಕೂಡ ಕೆಲ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಿರುವುದು ದೃಢಪಟ್ಟಿದೆ. ಒಟ್ಟು 23 ಕಂತು ಜಮೆ ಮಾಡುವ ಮೂಲಕ ಸರ್ಕಾರ 46,000 ರೂಪಾಯಿ ಹಣವನ್ನು ಮಹಿಳೆಯರಿಗೆ ಕೊಟ್ಟಿರುವಂಥದ್ದು. ನಿಮ್ಮ ಖಾತೆಗೆ 46,000 ರೂಪಾಯಿ ಬಂದಿದೆ ಸ್ನೇಹಿತರೆ. ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಇನ್ನು ರಾಜ್ಯದ ಸೇರಿದಂತೆ ದೇಶದ ಬ್ಯಾಂಕು ಗ್ರಾಹಕರಿಗೆ ಗುಡ್ ನ್ಯೂಸ್. 8 ಬ್ಯಾಂಕುಗಳಲ್ಲಿ ದೊಡ್ಡ ಬದಲಾವಣೆ. ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಅವಶ್ಯಕತೆ ಇಲ್ಲ. ಹೌದು, ಭಾರತದಲ್ಲಿ ಲಕ್ಷಾಂತರ ಉಳಿತಾಯ ಖಾತೆದಾರರಿಗೆ ಸಿಹಿ ಸುದ್ದಿ ಬಂದಿದೆ. ದೀರ್ಘಕಾಲದವರೆಗೆ ಅಥವಾ ಬ್ಯಾಂಕ್ ಖಾತೆಗಳಲ್ಲಿ ಇನ್ನು ಮುಂದೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಒತ್ತಡ ಇನ್ನು ಮುಂದೆ ಇರೋದಿಲ್ಲ ಸ್ನೇಹಿತರೆ. ದಂಡವು ಕೂಡ ನಿಮಗೆ ಬೀಳೋದಿಲ್ಲ. ಯಾಕಂದರೆ ದೇಶದ 8 ಪ್ರಮುಖ ಸಾರ್ವಜನಿಕ ಬ್ಯಾಂಕುಗಳ ಉಳಿತಾಯ ಖಾತೆಗಳ ಮೇಲಿನ ಈ ಒಂದು ಕನಿಷ್ಠ ಬ್ಯಾಲೆನ್ಸ್ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಹಾಗಾದರೆ ಯಾವ ಬ್ಯಾಂಕುಗಳು ಬರುತ್ತವೆ, ನೀವು ಕೂಡ ಈ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದೀರಾ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ. ಹೌದು ಗೆಳೆಯರೆ, ಇನ್ನು ಮುಂದೆ ನಿಮ್ಮ ಖಾತೆಯಲ್ಲಿ ನಿಮ್ಮ ಬಳಿ ಎಷ್ಟೇ ಹಣವಿರಲಿ ಅಥವಾ ನಿಮ್ಮ ಶೂನ್ಯ ಬ್ಯಾಲೆನ್ಸ್ ಇದ್ರೂ ಕೂಡ ಇನ್ನು ಮುಂದೆ ನಿಮಗೆ ಯಾವುದೇ ದಂಡ ಬ್ಯಾಂಕುಗಳು ವಿಧಿಸೋದಿಲ್ಲ. ಆದರೆ ಈ 8 ಬ್ಯಾಂಕುಗಳಿಗೆ ಮಾತ್ರ ಈ ನಿಯಮಗಳು ಜಾರಿಗೆ ಆಗಿದೆ. ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮ್ಮದು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಇದ್ದರೆ ಕಮೆಂಟ್ನಲ್ಲಿ SBI ಎಂದು ಕಮೆಂಟ್ ಮಾಡಿ. ಇನ್ನು ಮುಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 0 ಬ್ಯಾಲೆನ್ಸ್ ಕೂಡ ನೀವು ಇಡಬಹುದು. ಅಂದರೆ ಯಾವುದೇ ಒಂದು ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟು 8 ಬ್ಯಾಂಕು ಸ್ನೇಹಿತರೆ. ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗಳು ಇನ್ನು ಮುಂದೆ ತನ್ನ ಗ್ರಾಹಕರಿಗೆ ಯಾವುದೇ ಒಂದು ದಂಡ ಹಾಕೋದಿಲ್ಲ ಎನ್ನುವುದು ವರದಿಯಾಗಿದೆ. ಗೂಗಲ್ನಲ್ಲೂ ಕೂಡ ಈ ಒಂದು ಮಾಹಿತಿ ಈಗಾಗಲೇ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ನೀವು ಗೂಗಲ್ನಲ್ಲಿ ಹೋಗಿ ಚೆಕ್ ಮಾಡಬಹುದು. ಈ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಅಥವಾ ನೀವು ಹೆಚ್ಚಿನ ಮಾಹಿತಿಗಾಗಿ ಒಂದು ಬಾರಿ ಬ್ಯಾಂಕ್ ಶಾಖೆಗೂ ಕೂಡ ಭೇಟಿ ಕೊಡಬಹುದು ಎಂದು ಹೇಳಲಾಗಿದೆ. ವರದಿಯ ಪ್ರಕಾರ ಈಗ 8 ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಎಂದು ಕಾರಣ ಕೊಟ್ಟು ಇನ್ನು ಮುಂದೆ ದಂಡ ಕಟ್ಟಿಸಿಕೊಳ್ಳೋದಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ ಸ್ನೇಹಿತರೆ. ನಿಮ್ಮ ಒಂದು ಖಾತೆ ಯಾವ ಬ್ಯಾಂಕಿನಲ್ಲಿದೆ ಎಂಬುದನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟನ್ನು ನಾವು ರಿಪ್ಲೈ ಮಾಡುತ್ತೇವೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ. ದಸರಾ ರಜೆ ಮತ್ತೆ 10 ದಿನ ವಿಸ್ತರಣೆ ಮಾಡಿದ ಸರ್ಕಾರ. ಹೌದು,
ಸೆಪ್ಟೆಂಬರ್ 22ರಿಂದಲೇ ಜಾತಿಗಣತಿ ಸಮೀಕ್ಷೆ ಕಾರ್ಯ ಪ್ರಾರಂಭವಾಗಿದೆ. ಅಕ್ಟೋಬರ್ 7ರ ಒಳಗೆ ಜಾತಿಗಣತಿ ಸಮೀಕ್ಷೆ ಕಾರ್ಯ ಪೂರ್ಣ ಮಾಡಬೇಕು ಎಂದು ನಿಯಮವೂ ಕೂಡ ಇತ್ತು. ಆದರೆ ಇದುವರೆಗೆ ಸಮೀಕ್ಷೆ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಮತ್ತು ಶಿಕ್ಷಕರಿಗೆ ಒತ್ತಡ ಆಗಬಾರದು ಎಂಬ ಕಾರಣಕ್ಕೆ 10 ದಿನ ಮತ್ತೆ ರಜೆ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಹೌದು, ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಹಿಂದುಳಿದ ವರ್ಗಗಳ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸುವ ಸಲುವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ದಸರಾ ರಜೆಯನ್ನು ಮತ್ತೆ ಅಕ್ಟೋಬರ್ 18ರವರೆಗೆ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಧ್ಯಮಗಳ ಮುಂದೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಸಮೀಕ್ಷೆ ಕಾರ್ಯ ಸೆಪ್ಟೆಂಬರ್ 22ರಿಂದಲೇ ಪ್ರಾರಂಭವಾಗಿತ್ತು. ಅಕ್ಟೋಬರ್ 7ರವರೆಗೆ ಪೂರ್ಣಗೊಳಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಸಮೀಕ್ಷೆ ಪ್ರಗತಿ ನಿರೀಕ್ಷೆ ಮಾಡಿದಷ್ಟು ಆಗಿಲ್ಲ ಎಂದು ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ರಾಜ್ಯಾದ್ಯಂತ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸರ್ವೆ ಪೂರ್ಣಗೊಂಡಿಲ್ಲ. ಇಂದು ಕೊಪ್ಪಳದಂತಹ ಕೆಲ ಜಿಲ್ಲೆಗಳಲ್ಲಿ ಮಾತ್ರ 97% ಪ್ರಗತಿ ಸಾಧಿಸಿದ್ರೆ ಇತ್ತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕೇವಲ 60% ಮಾತ್ರ ಸಮೀಕ್ಷೆ ಕಾರ್ಯ ಪೂರ್ಣವಾಗಿದೆ. ಹಾಗಾಗಿ ಶಿಕ್ಷಕರಿಗೆ ಅನುಕೂಲವಾಗಲಿ ಎಂದು ಮತ್ತೆ 10 ದಿನ ರಜೆ ವಿಸ್ತರಣೆ ಮಾಡಿದ್ದೇವೆ ಎಂದು ಸಿಎಂ ಅವರು ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಮೊದಲಿಗೆ ಶಿಕ್ಷಣ ಇಲಾಖೆಯು ಶಾಲಾ ಶಿಕ್ಷಕರಿಗೆ ಬೇರೆಯದ್ದೇ ಆದೇಶ ಹೊರಡಿಸಿತ್ತು. ಆ ಒಂದು ಆದೇಶದಲ್ಲಿ ಶಿಕ್ಷಕರು ಬೆಳಗ್ಗೆ 8ರಿಂದ 1 ಗಂಟೆವರೆಗೆ ಶಾಲೆಗೆ ಹಾಜರಾತಿ ಮಾಡಿ ನಂತರ ಮಧ್ಯಾಹ್ನ 2 ಅಥವಾ 3ರಿಂದ ಸಂಜೆ 5 ಗಂಟೆವರೆಗೆ ಸಮೀಕ್ಷೆ ಕಾರ್ಯ ಮಾಡಬೇಕು ಎಂಬ ಒಂದು ಆದೇಶ ಹೊರಡಿಸಿತ್ತು. ಈ ಒಂದು ಆದೇಶ ಕುರಿತಂತೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಮತ್ತೆ ಆ ಒಂದು ಆದೇಶ ರದ್ದು ಮಾಡಿ ಹೊಸ ಆದೇಶವನ್ನು ಕೊಡಲಾಗಿದೆ. ಈ ಆದೇಶದಲ್ಲಿ ಅಕ್ಟೋಬರ್ 18ರವರೆಗೆ ರಜೆಯನ್ನು ವಿಸ್ತರಣೆ ಮಾಡಿ ಶಾಲಾ ಶಿಕ್ಷಕರಿಗೆ ಸಮೀಕ್ಷೆ ಹೊರೆಯನ್ನ ಕಡಿಮೆ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಮನೆ ಬಾಗಿಲಿಗೂ ಸಮೀಕ್ಷೆ ಮಾಡುವರು ಬಂದು ಹೋದ್ರ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಇದೇ ಮಧ್ಯೆ ಮತ್ತೊಂದು ಶಾಕಿಂಗ್ ಸುದ್ದಿ. ಈಗ ಇವರ BPL ಕಾರ್ಡ್ ಕೂಡ ಸರ್ಕಾರ ರದ್ದು ಮಾಡುತ್ತಂತೆ. ಹೌದು ಸ್ನೇಹಿತರೆ, ಈ ಮೊದಲು ಯಾರೆಲ್ಲರ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಾಗಿದೆಯೋ, ಯಾರ ಒಂದು ಮನೆಯಲ್ಲಿ ಸ್ವಂತ ಬಳಕೆಗಾಗಿ ಕಾರು ಇದೆಯೋ ಅಂಥವರನ್ನು ಪತ್ತೆ ಮಾಡಿ ಅವರನ್ನು ಅನರ್ಹರೆಂದು ಪರಿಗಣಿಸಿ BPL ಕಾರ್ಡ್ ರದ್ದು ಮಾಡಲಾಗುತ್ತಿತ್ತು. ಆದರೆ ಇದೇ ಮಧ್ಯೆ ಇವರ BPL ಕಾರ್ಡ್ ಕೂಡ ಇನ್ನು ಮುಂದೆ ರದ್ದಾಗಲಿದೆ. ಈ ಒಂದು ಹೊಸ ನಿಯಮದಿಂದ ಮತ್ತೆ ಲಕ್ಷಾಂತರ BPL ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹೌದು, ಕರ್ನಾಟಕದ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ BPL ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ದೊಡ್ಡ ಆಘಾತ ನೀಡಿದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡುತ್ತಿರುವರು ಕೂಡ ಅನರ್ಹರು ಎಂದು ಪರಿಗಣಿಸಿ ಅವರ ಪಡಿತರ ಚೀಟಿ ರದ್ದು ಮಾಡುವಂತಹ ಬೃಹತ್ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಸ್ನೇಹಿತರೆ, ಈಗ ಒಂದು ಶಾಕಿಂಗ್ ಮಾಹಿತಿ ಏನೆಂದರೆ, ಒಂದು ಬಾರಿ ಆದರೂ ನೀವು ಜೀವನದಲ್ಲಿ ಆದಾಯ ತೆರಿಗೆ ಕಟ್ಟಿದ್ರೆ ಆ ಒಂದು ಕುಟುಂಬವನ್ನು ಅನರ್ಹರು ಎಂದು ಗುರುತಿಸಲಾಗುತ್ತಿದೆ. ಹೌದು, ಏಕೆಂದರೆ ಕೇಂದ್ರ ಸರ್ಕಾರದ ನಿರ್ದೇಶನ ಮೇರೆಗೆ ಈ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಪ್ಯಾನ್ ಕಾರ್ಡ್ ಸಂಖ್ಯೆ ಆಧಾರದ ಮೇಲೆ ಆದಾಯ ತೆರಿಗೆ ಇಲಾಖೆಯು IT ರಿಟರ್ನ್ ಸಲ್ಲಿಕೆ ಮಾಡಿದವರ ಪಟ್ಟಿಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದು, ಈಗಾಗಲೇ ಈ ಒಂದು ಪಟ್ಟಿಯಲ್ಲಿ ಆದಾಯ ತೆರಿಗೆ ಪಾವತಿದಾರರು ಎಂದು ಪರಿಗಣಿಸಿ BPL ಕಾರ್ಡು ರದ್ದು ಮಾಡುತ್ತಿದೆ. ಆದರೆ ಈ ಒಂದು ಹೊಸ ಕಾರ್ಯಾಚರಣೆಯಿಂದ ನಿಜವಾದ ಬಡವರು ಕೂಡ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಅನೇಕ ರೈತರು, ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರು ಕೃಷಿ ಸಾಲ, ಶೈಕ್ಷಣಿಕ ಸಾಲ ಅಥವಾ ಇತರೆ ವಾಹನ ಸಾಲ ಪಡೆಯಲು ಬ್ಯಾಂಕುಗಳ ಸಲಹೆಯಂತೆ IT ರಿಟರ್ನ್ಸ್ ಅನ್ನು ಒಂದು ಬಾರಿ ಸಲ್ಲಿಸಿರುತ್ತಾರೆ. ಸಾಲ ಪಡೆಯಲು ಇದೊಂದು ಸುಲಭ ಮಾರ್ಗವೆಂದು ನಂಬಿ ಕಡಿಮೆ ಆದಾಯ ತೋರಿಸಿ ರಿಟರ್ನ್ಸ್ ಫೈಲ್ ಮಾಡಿರುತ್ತಾರೆ. ಈಗ ಅಂಥವರ ಕಾರ್ಡು ಕೂಡ ರದ್ದಾಗಲಿದೆ ಎಂದು ಹೇಳಲಾಗಿದೆ. ಹೌದು, ಬ್ಯಾಂಕುಗಳ ಒತ್ತಾಯಕ್ಕೆ ಮಣಿದು ಮಾಡಿದಂಥ ಒಂದು ಸಣ್ಣ ಕೆಲಸ ಇಡೀ ಕುಟುಂಬದ ಹಣವನ್ನು ಕಸಿದುಕೊಳ್ಳುವಂತಾಗಿದೆ. ಸ್ನೇಹಿತರೆ, ಇದೊಂದು ನಿಜಕ್ಕೂ ಅತ್ಯಂತಕಾರಿ, ಆತಂಕಕಾರಿ ವಿಷಯವೆಂದೇ ಹೇಳಬಹುದು. ಯಾಕಂದರೆ ಕುಟುಂಬದ ಒಬ್ಬ ಸದಸ್ಯ ಸಾಲಕ್ಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಒಂದು ಬಾರಿ IT ರಿಟರ್ನ್ ಸಲ್ಲಿಕೆ ಮಾಡಿದರೆ ಆಗ ಇದರ ಪರಿಣಾಮ ಇಡೀ ಕುಟುಂಬವೇ ಪಡಿತರ ಚೀಟಿಯನ್ನು ಕಳೆದುಕೊಳ್ಳಲಾಗುತ್ತೆ. ಇದರಿಂದ ನಿಜವಾಗಿಯೂ ಅರ್ಹರಾಗಿರುವಂತಹ ಬಡವರು, ವೃದ್ಧರು, ಮಕ್ಕಳು ಮತ್ತು ಇಡೀ ಕುಟುಂಬದ ಸದಸ್ಯರು ಅನ್ನಭಾಗ್ಯದಂತಹ ಪ್ರಮುಖ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಲಿದ್ದಾರೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ಸರ್ಕಾರ ಈಗ ಯಾವ ರೀತಿ ನಿರ್ಧಾರ ಮಾಡುತ್ತೋ ನಾವು ಕಾದು ನೋಡೋಣ. ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿ. ಬಂಗಾರದ ಬೆಲೆ ಆಕಾಶದತ್ತ ಮುಖ ಮಾಡಿ ಮತ್ತೆ ಮತ್ತೊಂದು ಹೆಜ್ಜೆ ಮುಂದಿಡಲು ಸಜ್ಜಾಗುತ್ತಿದೆ. ಹೌದು ಗೆಳೆಯರೆ, ಚಿನ್ನದ ಬೆಲೆ ಸತತವಾಗಿ ಮೇಲಕ್ಕೆ ಏರುತ್ತಲೇ ಇದೆ. ಕೆಳಗಿಳಿಯುವ ಒಂದು ಸಂಭಾವನೆ ಕಾಣುತ್ತಲೇ ಇಲ್ಲ. ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆ ಮಿತಿಯೇ ಇಲ್ಲದಂತೆ ಮುಂದುವರೆದಿದೆ. ಇತ್ತೀಚಿನ ದಿನದಲ್ಲಿ ಚಿನ್ನವನ್ನ ಮುಟ್ಟುವುದು ದೂರದ ಮಾತು. ನೋಡಲು ಕೂಡ ಸಾಧ್ಯವಾಗದ ರೀತಿಯಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತಿದೆ. ಇದು ನೇರವಾಗಿ ಜನರಿಗೆ ಪ್ರಭಾವ ಬೀರ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಆರ್ಥಿಕ ಪರಿಸ್ಥಿತಿಗಳು, ಡಾಲರ್ ಬೆಲೆ, ಹೀಗೆ ಅಮೆರಿಕದ ಹಣಕಾಸು ನೀತಿ ಸೇರಿದಂತೆ ಹಲವು ಕಾರಣಗಳಿಂದ ಚಿನ್ನದ ಮೌಲ್ಯ ನೇರವಾಗಿ ಪ್ರಭಾವಿಸುತ್ತಿರುವುದು ಸ್ಪಷ್ಟವಾಗಿದೆ. ಇದೀಗ ಅಕ್ಟೋಬರ್ 7ರ ಮಾಹಿತಿ ಪ್ರಕಾರ ಚಿನ್ನ ಒಂದೇ ದಿನಕ್ಕೆ 12,500 ರೂಪಾಯಿ 100 ಗ್ರಾಂನಲ್ಲಿ ಏರಿಕೆ ಆಗಿರುವಂಥದ್ದು. ಅಂದರೆ 24 ಕ್ಯಾರೆಟ್ 1 ಗ್ರಾಂ ಚಿನ್ನ ಅಕ್ಟೋಬರ್ 7ರ ಮಾಹಿತಿ ಪ್ರಕಾರ 12,200 ರೂಪಾಯಿ. ಅಂದರೆ ಸ್ನೇಹಿತರೆ, 10 ಗ್ರಾಮ್ಗೆ 1,22,000 ರೂಪಾಯಿ GST ಹಿಡಿದು ಸರಿಸುಮಾರು 1,25,000 ರೂಪಾಯಿ ಆಗುತ್ತೆ. ಇದೇ ಚಿನ್ನ ನಿನ್ನೆ 1,23,500 ರೂಪಾಯಿ ಆಸುಪಾಸು ಮಾರಾಟವಾಗಿದೆ. ಅಂದರೆ ಸರಾಸರಿ
1,500 ರೂಪಾಯಿಯಷ್ಟು ಏರಿಕೆ ಆಗಿದೆ ಸ್ನೇಹಿತರೆ. ಇದೇ ರೀತಿ ಚಿನ್ನದ ಬೆಲೆ ಏರಿಕೆ ಕಾಣುತ್ತಲೇ ಹೋದರೆ ಇನ್ನು 2 ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಅಂತ್ಯದ ವೇಳೆಗೆ 1,50,000 ರೂಪಾಯಿ ಆಸುಪಾಸು ನಾವು ಚಿನ್ನವನ್ನು ಖರೀದಿ ಮಾಡಬಹುದು. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಆಗಿದೆ. 1 ಕಿಲೋಗ್ರಾಂ ಬೆಳ್ಳಿ ಅಕ್ಟೋಬರ್ 7ರ ಮಾಹಿತಿ ಪ್ರಕಾರ 1,57,000 ರೂಪಾಯಿ. ಇದೇ ನಿನ್ನೆ 1,56,000 ರೂಪಾಯಿ ಇತ್ತು. ಒಂದೇ ದಿನಕ್ಕೆ ಮತ್ತೆ 1,000 ರೂಪಾಯಿ ಹೆಚ್ಚಳ ತೋರಿಸಿದೆ. ಇವತ್ತಿನ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ.